ಬೇರೆ ಸಿಕ್ತಿಲ್ಲ. ಎಲ್ಲ ಹೋಯ್ತು? ಪಲ್ಲು ಪಲ್ಲು ಏನಕ್ಕೆ? ನನ್ ವ್ಯಾನ್ ಬ್ಯಾಗ್ ನೋಡ್ದೇನೆ. ನನ್ಗೇನ್ ಗೊತ್ತು, ನೀವೆಲ್ಲಿಟ್ಟಿದ್ರು ಅಲ್ಲೇ ಇರುತ್ತೆ. ಹೋಗಿ ಹೋಗಿ ನಾನ್ ನಿನ್ನನ್ ಕೇಳ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದಕ್ಕೆ ಯಾಕೆ ಗಡಿ ಬಿಡಿಲಿದ್ದೀರಾ? ಪಲ್ಲು ನನ್ ಮೊಬೈಲ್ ನೋಡ್ದ್ಯಾ? ಜಾಜತ್ಗೆ ಇದೆಲ್ಲ ನಿಮ್ ಮೊಬೈಲ್ ನೋಡಿ. ಥ್ಯಾಂಕ್ ಯು. ಇನ್ನೇನೋ ಮರ್ತಿರ್ಬೇಕು ನೋಡಿ. ಹ್ಯಾಂಡ್ ಕರ್ಚೀಫ್. ಜಾಜತ್ಗೆ ನೀವು ಹ್ಯಾಂಡ್ ಕರ್ಚೀಫ್ ಇದೆ ನೋಡಿ. ಬಿಟ್ಲಾ ಒಂದೇ ಕಡೆ ಇಟ್ಟಿದ್ದೆ, ಅದು ಹೇಗೆ ಚೇಂಜ್ ಆಯ್ತು ಅಂತ. ಅದು ಮಸಾಲೆ ದೋಸೆ ಗುಡ್ಡಿಸ್ಕೊಂಡ ಅಂತ ನಾನೇ ಎಲ್ಲಾದ್ರೂ ಫೇಲ್ ಮಾಡ್ಬಿಟ್ಟೆ. ಅಲ್ಲ ಲೇಟ್ ಆಯ್ತು ಅಂತ ನಾನು ಮೊದಲೇ ಟೆನ್ಷನ್ ಅಲ್ಲಿದ್ದೀನಿ. ನಿಂಗೆ ಈ ತರಲೇ ಬೇಕಿತ್ತ? ನಿಂಗೆ ಮಸಾಲೆ ದೋಸೆಗೆ ಮನೆ ಕೊಡಲ್ಲ. ಹೌದು, ಇಷ್ಟೊಂದು ಗಡಿ ಬಿಡಿಲೆಲ್ಲ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ನಮ್ಮ ಮಹಿಳಾ ಸಂಘದಲ್ಲಿ ಒಂದು ಸ್ಪೀಚ್ ಇದೆ ಕಣ. ಸ್ಪೀಚು ಅಂದ್ರೆ ಕೊರಿತಾ? ನೀ ಕೊರಿತಿರೋದು ಗಂಡಸರ ಬಗ್ಗೆನ ಹೆಂಗಸರ ಬಗ್ಗೆನಾ? ಡೋಂಟ್ ಟಾಕ್ ರಬಿಶ್. ನಾನಿವತ್ತು ಮದುವೆಯ ಈ ಬಂಧ ಅನ್ನೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನೇನ್ ಮಾತಾಡ್ತೀರಾ? ನ್ಯೂಲಿ ಮ್ಯಾರಿಡ್ ಕಪಲ್ ಹೇಗಿರ್ಬೇಕು, ಹುಡುಗನ ಎತ್ತರ ಎಷ್ಟಿರ್ಬೇಕು, ಹುಡುಗಿ ಎತ್ತರ ಎಷ್ಟಿರ್ಬೇಕು, ಕರೆಕ್ಟ್. ಹುಡುಗನ ಗುಣ ಏನು, ಹುಡುಗಿ ಗುಣ ಏನು, ಕರೆಕ್ಟ್. ಗಂಡ ಹೆಂಡತಿ ಇಬ್ರು ಹೇಗ್ ಜಗಳ ಆಡ್ಬೇಕು, ಕರೆಕ್ಟ್. ಗಂಡ ಹೆಂಡತಿ ಹೇಗೆ ಪ್ರೀತಿಯಿಂದ ಫುಲ್ ಲವ್ ಇಂದ ಅನ್ಯೋನ್ಯವಾಗಿ ಹೇಗೆ ಫ್ರೆಂಡ್ಸ್ ತರ ಇರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಆದ್ರೆ ನೀವು ನಮ್ಮ ಅಣ್ಣನ ಜೊತೆ ಜಗಳ ಆಡ್ತಾನೆ ಇರ್ತೀರಾ. ಭಾಷಣ ಬೇರೆ, ಲೈಫ್ ಬೇರೆ. 3 ದಿವಸದಿಂದ ಇದೇ ಡಿಸ್ಕಷನ್ ನಡೀತಾನೆ ಇದೆ. ಇವತ್ತು ಫೈನಲ್ ಡಿಸ್ಕಷನ್. ನನಗೆ ಲೇಟ್ ಆಗ್ತಾ ಇದೆ, ಮಾತಾಡ್ಸ್ತಾ ಇದ್ದೀರಾ ನಿಮ್ಮ ಜಾಜತ್ಗೆ ನಮ್ಮ ಅಣ್ಣ ಹಿಂಗ್ ಸರಿಯಾದ ಜೋಡಿ ಅಲ್ಲ ಅಂತ ನಂಗೆ ಈಗ ಅನ್ನಿಸ್ತಿದೆ. ನಿನಗೆ ಈಗ ಅನಿಸ್ತಿದೆ, ನನ್ಗೆ ಅವಮ್ಮ ಈ ಮನೆ ಕಾಲಿಟ್ಟಾಗ್ಲೇ ಅನ್ಸಿತ್ತು. ಏನದು ರಸ್ತೆ ಹಿಂಗೆ ಕೊಟ್ಟೋಗಿದೆ? ಯಜಮಾನ್ರೆ, ಮೆಟ್ರೋ ಮುಗಿಯೋವರೆಗೂ ಹೀಗೆ ಯಜಮಾನ್ರೆ, ಹುಷಾರಾಗಿ ನಡ್ರಿ. ಎಡವಿ ಮೋರಿಗೆ ಬಿಟ್ಬಿಟ್ರಾ? ನಾನ್ ಮೋರೆಯಲ್ಲಿ ಬೀಳತ್ತೆ, ನಾನೇನ್ ನೀನ ಅಲ್ಲ. ಅಕಸ್ಮಾತ್ ನಾ ಮೋರೆಯಲ್ಲಿ ಬಿದ್ರೆ ಎದ್ದು ಹಾಸ್ಪಿಟಲ್ ಬೆಡ್ ಅಲ್ಲಿ ಮಲ್ಕೊಂಡು ನರ್ಸು ಜೊತೆ ಟ್ರೀಟ್ಮೆಂಟ್ ತಗೊಂಡ್ಬಿಡ್ತೀನಿ ಕಣ. ಯಜಮಾನ್ರೆ, ನೀವು ಈಗ ಸಣ್ಣ ಪುಟ್ಟದಕ್ಕೆಲ್ಲ ಆಸ್ಪತ್ರೆ ಸೇರ್ತಾ ಹೋದ್ರೆ ಕಡೆಗಾಲದಲ್ಲಿ ಅನ್ನಮ್ಮನ ದೇವಸ್ಥಾನ ಮುಂದೆ ಕೂತ್ಕೋಬೇಕಾಗತ್ತೆ. ಅಲ್ಲ ಭಿಕ್ಷೆ ಎತ್ತಕ್ಕೆ. ನಾನ್ ಯಾರು? ಸ್ವಾಮಿ, ದೊರೆ ಸ್ವಾಮಿ ಕಣೋ. ಈ ದೊರೆಗಳಿಗೆಲ್ಲ ರಾಜ. ಈಗ ಇಲ್ಲೇ ನಿಂತ್ಕೋ, ಹೆಂಗ್ ನಡೀತೀನಂತ ನೋಡ. ಸುಂದರಿ, ಥ್ಯಾಂಕ್ ಯು ವೆರಿ ಮಚ್. ನಾನು ಸುಂದರಿ ಅಲ್ಲ, ಜಾತಿ ಚಂಬಲ್ದಿನಿ. ಸುಂದರಿ, ನೀವು ನನ್ನನ್ನ ತಡಿಲಿಲ್ಲ ಅಂದ್ರೆ ನಾನೇ ನಿಮ್ಮ ಮೇಲೆ ಬೀಳ್ತಾ ಇದ್ದೆ. ಜಸ್ಟ್ ಮಿಸ್. ನೋಡಿ, ನಾನು ಯಾವಾಗಲೂ ಅಷ್ಟೇ, ಬೀಳೋರ್ನ ತಡೆಯೋದೇ ನನ್ನ ಉದ್ದೇಶ. ಯಾರು ಜೀವನದಲ್ಲಿ ಬೀಳಬಾರ್ದು, ನೆಟ್ಟಗಿರ್ಬೇಕು. ನೋಡಿ ಸುಂದರಿ, ನೀವು ನನ್ನ ಟಚಿಂಗ್ ಮಾಡಿದ್ರಲ್ಲ, ನನಗೆ ಒಂಥರ ಶಾಕ್ ಹೊಡೆದು ಬಿಡ್ತು. ನಿಮ್ಗಿನ್ನೂ ಮ್ಯಾರೇಜ್ ಆಗಿಲ್ವಾ? ಇನ್ನೂ ಮ್ಯಾರೇಜ್ ಆಗಿಲ್ಲ. ಅದಕ್ಕೆ ಈ ರೀತಿ ಆಗ್ತಾರೆ. ಒಂದ್ ಕೆಲಸ ಮಾಡಿ, ಮೊದ್ಲು ಬೇಗ ಒಂದ್ ಮ್ಯಾರೇಜ್ ಮಾಡ್ಕೊಳ್ಳಿ, ಆಮೇಲೆ 3 ತಿಂಗಳು ಇದೇ ರೀತಿ ಫೀಲಿಂಗ್ ಇರುತ್ತೆ. ಸುಂದರಿ, ನೀನು ನನ್ನ ಮೊದಲ ನೋಟದಲ್ಲೇ ಅಲ್ಲೋ ಎಕ್ಸ್ಕ್ಯೂಸ್ ಮೀ, ಈ ರೀತಿ ಡೈಲಾಗ್ಸ್ ನ ಕಾಲೇಜ್ ಹುಡುಗರು ಹೇಳೋದನ್ನ ಕೇಳಿದೀನಿ. ನಿಮ್ಗೆ ಇಷ್ಟು ವಯಸ್ಸಾದ್ರೂ ಈ ರೀತಿ ಡೈಲಾಗ್ ಹೇಳ್ತಾ ಇದ್ರಲ್ಲ, ನಿಮ್ಗೆ ಶೇಮ್ ಆಗಲ್ಲ? ಏನು ಅಂತ ವಯಸ್ಸಾಗ್ಬಿಡ್ತೆ ನನಗೆ. ಇದು ಈ ವಯಸ್ಸಿನಲ್ಲೇ ಅಮಿತಾಬ್ ಬಚ್ಚನ್ ಅವರು ಈ ಹತ್ರ ಆಕ್ಟ್ ಮಾಡ್ತಾರೆ ಗೊತ್ತಾ? ಅಮಿತಾಬ್ ಬಚ್ಚನ್ ಹೋಗ್ಲಿ, ರಜನಿಕಾಂತ್ ಅಂತ ತಿಳ್ಕೊಬೇಡಿ. ಇನ್ಮೇಲಾದ್ರು ನೆಟ್ಟಗ್ ರಸ್ತೆ ನೋಡ್ಕೊಂಡು ನಡೆಯೋದನ್ನ ಕಲೀರಿ, ಇಲ್ಲಾಂದ್ರೆ ಮಣ್ಣುತ್ತೀರ. ರಜನಿಕಾಂತ್ ಅಂತ, ರಜನಿಕಾಂತ್ ತಾಯಿನಾಗ ಶಾಗಕ್ಕೂ ಯೋಗ್ಯತೆ ಇಲ್ಲ. ಯಜಮಾನ್ರೆ, ಆ ಹುಡುಗಿ ಅಷ್ಟೊಂದು ಬೈದ್ರು, ಸುಮ್ಮನೆ ಇದ್ದೀರಲ್ಲ ಯಾಕೆ? ಹುಡುಗಿರ ಹತ್ರ ಬಯಸ್ಕೊಂಡ್ರೆ ಅದ್ರಲ್ಲಿ ಎಷ್ಟು ಮಜಾ ಸಿಗುತ್ತೆ ಗೊತ್ತಾಗಲ್ಲ. ಯಜಮಾನ್ರೆ, ಆ ಹುಡುಗಿ ಹತ್ರ ಅಷ್ಟೊಂದು ಮಾತಾಡಿದ್ರಲ್ಲ ಯಾಕೆ? ಅಯ್ಯೋ, ಆ ಹುಡುಗಿ ಫಸ್ಟ್ ನನ್ನ ಟಚ್ ಮಾಡ್ದಲ್ಲ, ನನಗೆ ಏನೋ ಒಂಥರ, ಏನೋ 2 ಥರ, ಏನೋ 3 ಥರ ಆಗ್ಬಿಡ್ತಲ್ಲ. ಆದ್ರೆ ಅದು ರಾಂಗ್ ನಂಬರ್. ವಾಟ್ ಯು ಮೀನ್? ಆ ಹುಡುಗಿಗೆ ಮದ್ವೆ ಆಗಿದೆ. ನಾನು ಯಾವ ಹುಡುಗಿನ ಲವ್ ಮಾಡಕ್ ಹೋಗ್ತೀನೋ ಅವಳಿಗೆ ಮದುವೆ ಆಗಿರ್ತದೆ. ಯಾಕಂದ್ರೆ ನೀವು ಯಾವಾಗ್ಲೂ ಲೇಟೆ. ಸಂತೆ ಮುಗಿದ್ಮೇಲೆ ಸೀರೆ ತರಕ್ ಹೋಗಿ ಗೋಣಿ ಚೀಲ ತರ್ತೀರ. ಹೌದು, ಅವಳು ಯಾವ ಮನೆ ಹುಡುಗಿ? ಹಾ, ಪಾಂಡುರಂಗ ಗಂಡುಗುಲಿಯವ್ರ ಹೆಂಡತಿ. ಆ ಹುಡುಗಿಗೆ ಮದ್ವೆ ಆಗಿದೆ, ಮರ್ತು ಬಿಡಿ. ಪಾಂಡುರಂಗ ಗಂಡುಗಲಿ. ಅಯ್ಯೋ, ತಾವು ನಮ್ಮ ಹೆಸರಿಗೆ ಲಂಗ ತೋರಿಸಿದ್ಮೇಲೆ ಗಂಡುಗಲಿ ಅಂತ ಏನು ಬಂತು? ಅದೇನು ಅಂತ ಹೇಳ್ತಾಯಿ. ನಿನ್ ಹೆಂಡತಿ ಫೋಟೋ ಎಷ್ಟು ಚೆನ್ನಾಗಿ ಬಿದ್ದಿದೆ ಅಂತ. ಸುಮ್ನಿರಿ ಅಂತೆ, ಅವಮ್ಮಗೆ ಪೇಪರ್ ನಲ್ಲಿ ಫೋಟೋ ಹಾಕ್ಸ್ಕೊಳ್ಳೋ ಮುಚ್ಚುವರ್ಜಿ ನಮ್ಮ ಯಜಮಾನ್ರ ಮೇಲಿಲ್ಲ. ಚಂಪಚಮನಿ, ಏನೇ ನಿನ್ನ ತಕರಾರು? ಮತ್ತೆ ಇನ್ನೇನ್ ಯಜಮಾನ್ರೆ, ಕಟ್ಕೊಂಡ್ರು ಗಂಡನ ಗೂಟ ಕಟ್ ಹಾಕಿ ನವದಂಪತಿಗಳು ಹಾಗೆ
ಇವತ್ತು ಓಡ್ ಬರ್ತೀರಾ ನಾಳೆ ಓಡ್ ಬರ್ತೀರಾ ಅಂತ ನಾನು ಕೆಂಪಟ್ಟೆ ಹಾಕೊಂಡು ತಾರಾಡಿದ್ದೆ ನೀವು ಗೂಟಕ್ಕೆ ಇಟ್ಕೊಂಡು ಓಡ್ ಬರೋದಿರ್ಲಿ ನನ್ ಕಡೆ ದಿಡ್ಸು ನೋಡಿಲ್ಲ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಎಸ್ ನಾನು ಪ್ರೆಸ್ ರಿಪೋರ್ಟರ್ ಪ್ರವೀಣ್ ಅಂತ. ಹೇಳಿ. ನಿಮ್ಮ ಭಾಷಣನ ಕಂಪ್ಲೀಟ್ ಆಗಿ ನಮ್ಮ ಪೇಪರಲ್ಲಿ ಕವರ್ ಮಾಡಿದ್ದು ನಾನೇ. ತುಂಬಾ ಚೆನ್ನಾಗಿ ಆರ್ಟಿಕಲ್ ಬರ್ತಿದ್ರಿ. ಆ ಫೋಟೋಸ್ ಎಲ್ಲಂತೂ ನಾನು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೆ. ಅದಕ್ಕೆ ನಿಮ್ಮ ಕುಟುಂಬದವ್ರನ್ನ ಪರಿಚಯ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಪರಿಚಯ ಮಾಡಿಸ್ತೀರಾ? ಕೋರ್ಸ್ ವೈ ನಾಟ್. ಪಲ್ಲವಿಟ್ಲ ಎಲ್ರು ಬನ್ನಿ ನೋಡಿ. ಇವಳ ಹೆಸರು ಪಲ್ಲವಿ ಅಂತ, ನಾವೆಲ್ಲರೂ ಪ್ರೀತಿಯಿಂದ ಪಲ್ಲು ಅಂತ ಕರಿತೀವಿ. ಮನೆ ಮಗಳು ಇವನು ಮೈಸಾಕ್ ಪಿಟ್ಟಲ್ ಮೂರ್ತಿ ಎಮ್ಮೆ. ಎಮ್ಮೆ ಮಾಡಿದ್ದೀರಾ ನೀವು? ಎಮ್ಮೆ ಅಂದ್ರೆ ಮನೆಯಲ್ಲಿ ಅಂತ. ಅವರು ನಮ್ಮ ಅತ್ತೆ. ರಂಗಮ್ಮ ಗಂಡುಗಳು ಒಲಿಸಿದ ಹಿಂದೆ ತಲೆ. ಅವಳಿದಾಳಲ್ಲ ಅವಳು ಈ ಮನೆ ಕೆಲಸದವಳು. ನಾನ್ ಕೆಲಸದವಳಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರು ಏನಂತೆ ಮುಸ್ರತಿಕ್ಕ ತಪ್ಪುತ್ತೇನೆ. ಇನ್ ಇವನು ನಂಗೆ ಮಾತಾಡಕ್ ಅವಕಾಶ ಕೊಡಿ. ಸರ್, ನನ್ನ ಹೆಸರು ಪದ್ಮನಾಭ ಅಂತ. ಎಲ್ಲರೂ ಪ್ರೀತಿಯಿಂದ ಪದ್ದು ಅಂತ ಕರೀತಾರೆ. ನನಗೆ ಮದುವೆಯಲ್ಲಿ ಮುಂಜಿ ಕೂಡ ಆಗಿಲ್ಲ. ಇದನ್ನ ಸ್ವಲ್ಪ ಹೆಡ್ಲೈನ್ ಅಲ್ಲಿ ಹಾಕ್ಬಿಡಿ. ಆಮೇಲೆ ಜಾಜಿ ಅವರು ಮಸಾಲೆ ದೋಸೆಗೆ ಅಂತ ಕೊಡೋ 200 ರೂಪಾಯಿ ಆಸೆಗೆ ಅವ್ರು ಹೇಳಿದ ಮನೆ ಕೆಲಸ ಎಲ್ಲ ಮಾಡ್ತೀವಿ. ಇದನ್ನ ಬಾಕ್ಸ್ ಅಲ್ಲಿ ಹಾಕ್ಬಿಡಿ. ಓಹೋ ಒಂದು ಇದು ಬೇಕಿತ್ತಾ? ಮೇಡಮ್, ನಿಮ್ಮ ಮನೇಲಿ ಎಷ್ಟೇ ಜನ ಇರೋದು? ಇನ್ನೂ ಒಬ್ರು ಇದ್ದಾರೆ. ಒಂದ್ ನಿಮಿಷ. ಪಲ್ಲು ಕರಿಯ ನಿಮ್ಮ ಅಣ್ಣನ್ನ. ಅಣ್ಣಯ್ಯ ಅಣ್ಣಯ್ಯ ಏನಮ್ಮ? ಪ್ರಶ್ನೋರು ಬಂದಿದ್ದಾರೆ. ಪ್ರಶ್ನೋರು ನೀಟಾಗಿ ತಲೆ ಬಾಚ್ಕೋ. ಮೇಡಮ್, ಇವರು ನಮ್ಮ ಪರಿಚಯ ನಾವೇ ಮಾಡ್ಕೋತೀವಿ ಸ್ವಾಮಿ. ನಾವು ಪಾಂಡ್ರಂಗ ಗಂಟುಗಳಿಗೆ ಒಂದ್ಸಲ ಕಾಟ ಕಡೆ ಹಾಕೊಂಡು ಅದೆತ್ತಿದ್ರದು ಜಾಜಿಯವರು ಗಂಡ. ಏನ್ ಮೇಡಮ್, ನೀವು ಸುಂದರವಾಗಿದ್ದೀರಾ? ಅವನಷ್ಟು ಗಾಬರಿ ತರ ಇರೋನು ನಿಮ್ ಗಂಡನ? ಅವರು ಒಂಥರ ಗಂಡ ಇದ್ದ ಹಾಗೆ. ಅಲ್ಲ, ನೀವಿಷ್ಟು ಚೆನ್ನಾಗಿದ್ದೀರಾ, ನಿಮ್ ಗಂಡ ಪಕ್ರ ತರ ಇದ್ದಾನೆ. ಅಲ್ಲ, ಅವನಿಗಿಂತ ಒಳ್ಳೆ ಗಂಡ ಸಿಗ್ಲಿವಾ ನಿಮ್ಗೆ? ಆಕ್ಚುಲಿ ಅವರು ನನ್ನ ಗಂಡನೇ ಅಲ್ಲ. ನಾವಿಬ್ರು ಒಂಥರ ಲಿವಿಂಗ್ ಟುಗೆದರ್. ಓ, ಅಂದ್ರೆ ಈ ಪ್ರಾಣಿ ಪಕ್ಷಿ ಒಟ್ಟಿಗೆ ಇರ್ತಾವಲ್ಲ, ಆ ತರನ? ಎಕ್ಸಾಕ್ಟ್ಲಿ. 2 years ಒಂದೇ ಮನೇಲಿ ಇರ್ತೀವಿ. ಅಡ್ಜಸ್ಟ್ ಆದ್ರೆ ಮ್ಯಾರೇಜ್ ಆಗ್ತೀವಿ, ಇಲ್ಲಾಂದ್ರೆ ಬಿಟ್ಟು ಹಾಕ್ತೀವಿ. ಐ ಥಿಂಕ್ ನಿಮಗೆ ಅವ್ರು ಸರಿ ಜೋಡಿ ಅಲ್ಲ ಅನ್ಸುತ್ತೆ ಮೇಡಮ್. ನೀವ್ ಹೇಳಿದ್ಮೇಲೆ ನನಗೂ ಹಾಗೆ ಅನಿಸ್ತಾ ಇದೆ. ಮೇಡಮ್, ನೀವು ತುಂಬಾ ಒಳ್ಳೊಳ್ಳೆ ಪಾಯಿಂಟ್ಸ್ ನ ಕೊಟ್ಟಿದ್ದೀರಿ. ಲಿವಿಂಗ್ ಟುಗೆದರ್ ನಲ್ಲಿ ಗಂಡನ ಆಯ್ಕೆಗೆ 2 ವರ್ಷದ ಗಡುವು ಅಂತ ಹೆಡ್ಲೈನ್ ಅಲ್ಲಿ ಬರ್ಬಿಡ್ತೀನಿ ಮೇಡಮ್. ಇದನ್ನ ಪೇಪರ್ ಅಲ್ಲಿ ಬರಿಬೇಡಿ. ಪತ್ರಿಕೆ ಸೇಲ್ ಆಗಬೇಕು, ನಿಂತ ವಿಷಯಗಳೇ ಇರಬೇಕು ಮೇಡಮ್. ಇದೇನು ಯೋಚನೆ ಮಾಡಬೇಡಿ. ಬೊಂಬೆ ಜೊತೆ ನಿಂಬೆ ಇರಬಾರ್ದು ಅಂತ ಕಂಬೇಡಿಂಗ್ ಕೊಟ್ಬಿಡ್ತೀನಿ. ಈಗ ಮಾತಾಡೋದು ನನ್ನ ಮಗ ನಿನ್ನ ಗಂಡ ಅಲ್ವಾ? ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಈಗಲೇ ಹೇಳ್ಬಿಡ್ರಿ. ನಾನ್ ಇವ್ರನ್ನ ಮದ್ವೆ ಆಗಿ ನಮ್ ಹಳ್ಳಿ ಕರ್ಕೊಂಡು ಹೋಗಿ ಗಿಳಿ ಮರಿನ ನೋಡ್ಕೋತೀನಿ. ಅಣ್ಣಯ್ಯ ಇಷ್ಟೆಲ್ಲ ಅವಮಾನ ಮಾಡಿದ್ರು ಸುಮ್ಮನೆ ನೋಡ್ತಾ ನಿಂತಿದ್ಯಲ್ಲ, ಏನಾದ್ರು ಮಾತಾಡು. ಮಾತಾಡೋದನ್ನೆಲ್ಲ ಅವ್ರ ಪ್ರಶ್ನವ್ರ ಮುಂದೆ ಮಾತಾಡ್ಬಿಟ್ರಲ್ಲಮ್ಮ. ಮಾತಾಡಕ್ಕೆ ಏನ್ ಉಳಿದಿದೆ? ಈ ಕ್ಷಣದಿಂದ ನಾನು ಯಾರು, ಅವ್ರು ಯಾರು? ಏನದು? ಏನ್ ವಿಷಯ? ಪೇಪರ್ ಅಲ್ಲಿ ಜಾತಿ ಸಂಬಂಧಿನ ಸಂದರ್ಶನ ಬಂದಿದೆ. ಎಲ್ಲೋ ನೋಡಿ, ಬೆಳಗ್ಗೆ ಈ ಕಣ್ಣು ಮುಖ ನೋಡಿ ನನಗೆ ಬಹಳ ಖುಷಿ ಆಗ್ಬಿಡ್ತದನೋ. ಒಳಗಡೆ ಇರೋ ಮ್ಯಾಟ್ರ್ ಓದಿ. ಲಿವಿಂಗ್ ಟುಗೆದರ್, ಗೊಂಬೆ ಜೊತೆ ಹಿಂದೆ ಇರಬಾರ್ದು. ಅವರಿಗೆ ಇನ್ನೂ ಮದುವೆ ಆಗಿಲ್ಲ. ನನ್ನ ಲೈಫ್ ಕ್ಲಿಯರ್ ಆಯ್ತು. ಆ ಜಾಜಿನ ಈಗಾದ್ರೂ ಪಟಾಯಿಸಿ ಮದುವೆ ಆಗ್ಬಿಡ್ಬೇಕು ಕಣು. ದುಡ್ಡಿರೋರು ನೀವು ಎಷ್ಟು ಬೇಕಾದ್ರೂ ಖರ್ಚು ಮಾಡಿ ಮದುವೆ ಮಾಡ್ಕೊತೀರಾ. ಒಂದ್ಸಾರಿ ವಿಚಾರಿಸಿ ನೋಡಿ. ಹೌದು, ಈ ಪಾಂಡುರಂಗ ಗಂಡುಗಳಿ ಅಂದ್ರೆ ಯಾರವನು? ನಾನು ಅವನ್ನ ಮುಂಚೆ ಇವ್ರ ಗಂಡನೇ ಅನ್ಕೊಂಡಿದ್ದೆ. ಆದ್ರೆ ಪೇಪರ್ ನ್ಯೂಸ್ ಪ್ರಕಾರ ಅವರಿಬ್ರು ಒಡ್ಡಿ ಇದಾರಷ್ಟೇ. ಮೊದಲು ಆ ಗಂಡುಗಳಿ ಎಲ್ಲಿದ್ದಾನಂತ ಹುಡ್ಕೊಂಬಾರ. ಅವ್ನಿಗೆ ಇಷ್ಟು ದುಡ್ಡು ಬೇಕು ಕೊಟ್ಟು ಆ ಜಾಜಿನ ನನ್ನ ಕಡೆ ಹೇಳ್ಕೊಂಡ್ಬಿಡ್ತಿದ್ದೆ. ನಾನು ದುಡ್ಡು ಕೇಳೋದಕ್ಕೆ ಬರ್ತಾ ಇರೋ ವಿಚಾರ ಸೇಟು ಹೇಗೋ ಗೊತ್ತಾಗ್ಬಿಟ್ಟಿರ್ಬೇಕು. ಈಗ ಜಡ್ಕೊಂಡು ಹೋಗ್ಬಿಟ್ಟವ್ರೆ. ಏನ್ ಸ್ವಾಮಿ, ಬೀಗ ಹೊಡಿಬೇಕಿತ್ತ? ಬಾಯಿಗೆ ಬಂದಂಗೆ ಮಾತಾಡಿದ್ರೆ ತಲೆ ಹೊಡೆದು ಬಿಡ್ತೀನಿ. ದುಡ್ಡು ಕೊಡ್ತೀನಿ ಬಾರೋ ಅಂತ ಸೇರ್ಸಿ ಹೇಳಿ ಕಳಿಸಿದ್ದ. ಬಂದು ನೋಡ್ತೀನಿ ಬೀಗ ಜಡ್ಕೊಂಡು ಹೋಗೋದು. ಏನು ಈ ಊರಲ್ಲಿ ಸೇಟು ಒಬ್ಬರಿನ ದುಡ್ಡು ಕೊಡಕ್ಕಿರೋದು? ನೀನೇನು ನೀನ್ ಕೊಡ್ತೀಯ? ನಮ್ ಸಾವುಕಾರ ಕೊಡ್ತಾರೆ. ಅದೇ ಹುಡುಗ, ನೀನೇ ಯಾರು ಅಂತ ನಂಗೆ ಗೊತ್ತಿಲ್ಲ. ಇನ್ನು ನಿಮ್ ಸಾವುಕಾರ ಯಾರು ಅಂತ ಹೆಂಗೋ ಗೊತ್ತೋ. ಅವ್ನು ಹೆಂಗೋ ನನ್ಗೆ ದುಡ್ಡು ಕೊಟ್ಬಿಡ್ತಾನೆ. ಸಾವುಕಾರ ದೊರೆಸ್ವಾಮಿ ಅಂದ್ರೆ ಈ ಏರಿಯಾಗೆ ಫೇಮಸ್. ಅವ್ರ ಹತ್ರ ನಾನು ದುಡ್ಡು ಇಸ್ಕೊಡ್ತೀನಿ, ಬನ್ನಿ ಬನ್ನಿ. ಇವರೇ ಸಾವುಕಾರ ದೊರೆಸ್ವಾಮಿಗಳು. ನಮಸ್ಕಾರ ಸರ್. ನಮಸ್ಕಾರ.
ಯಾರು ನೀನು? ಏನ್ ಈ ತರ ಕೇಳ್ರಿ ನಾವು ಕಂಡೇರಿ ವಂಶ ಕಾಟ ಕಡೆ ಒಂದು ಪಾಂಡ್ರಂಗ ಗಟ್ಟಿದೆ ಎಡಗ ಎತ್ತಿದ್ರು ವೀರ ಕೆಸರಿ ಬಲಗ ಎತ್ತಿದ್ರು ವೀರಪ್ಪ ಮಾದಕ ಎಷ್ಟು ಹೇಳಿದ್ರೆ ಸಾಕಪ್ಪ, ಅದ್ಯಾಕೆ ಕೈ ಎತ್ತದು? ಹೌದು, ನನ್ನಿಂದ ಏನಾಗ್ಬೇಕು ನಿನ್ಗೆ? ನನಗೆ ಅರ್ಜೆಂಟ್ ಆಗಿ ಒಂದು 2 ಲಕ್ಷ ರೂಪಾಯಿ ಸಾಲ ಬೇಕಾಗಿತ್ತು. 15 ದಿವಸ ವಾಪಸ್. ಅದೆಷ್ಟು ಪರ್ಸೆಂಟ್ ಬಡ್ಡಿ ಆದ್ರೂ ಪರವಾಗಿಲ್ಲ, ದೊಡ್ಡ ಮನಸ್ಸು ಮಾಡಿ ಸಾಲ ಕೊಡಬೇಕು. ನೀನು ಗಂಡು ಗಡಿ ಹೋಗ್ತದ ನಿನ್ನ ಹತ್ರ ನಾನು ಗಡಿ ತಗೊಳ್ಳೋದ? 2 ಲಕ್ಷ ಬೇಕತ್ತಾನೆ ಕೊಡ್ತೀನಿ. ಇದಕ್ಕೆ ಬಡ್ಡಿ ಏನು ಬೇಕಾಗಿಲ್ಲ. ಈಗಿನ ಕಾಲದಲ್ಲೂ ತಗೊಂಡು ಇರ್ತಾರೆ. ಅದಕ್ಕೆ ಮಳೆ ಆಗ್ತಾ ಇರೋದು. ನೋಡಪ್ಪ, ನನ್ನಿಂದ ನಿನಗೆ ಸಹಾಯ ಆಗಿದೆ, ಅದೇ ರೀತಿ ನಿನ್ನಿಂದ ನನಗೆ ಸಹಾಯ ಆಗ್ಬೇಕು. ಅಯ್ಯೋ, ಕೈ ತುಂಬಾ ಲಕ್ಷ್ಮಿನ ಎತ್ಕೊಟ್ಟಿದ್ದೀರಾ. ಅದೇನ್ ಸಹಾಯ ಬೇಕೋ ಕೇಳ್ಕೊಳಿಪ್ಪ. ನಾನು ಬೆಳಿಗ್ಗೆ ಪೇಪರ್ ನೋಡಿದೆ, ನೀನು ಜಾಜಿನು ಲಿವಿಂಗ್ ಟುಗೆದರ್ ನಲ್ಲಿ ಇದ್ದೀರಾ ಅಂತ ಗೊತ್ತಾಯ್ತು. ಅದು ನೋಡಿ ದೊರೆಸ್ವಾಮಿಗಳೇ, ಅದರಲ್ಲಿ ಸ್ವಲ್ಪ ತಪ್ಪಾಗೋದು. ನಾವಿಬ್ಬರು ಲಿವಿಂಗ್ ಟುಗೆದರ್ ಇಲ್ಲ. ನಾನು ಅವ್ರನ್ನ ಮದುವೆ ಆಗಿದ್ದೆ. ಸಾಕು ಸುಮ್ಮನೆ, ಪೇಪರ್ನಲ್ಲಿ ಬಂದಿರುವ ಸತ್ಯನ ಮುಚ್ಚಳಕ್ಕಾಗಲ್ಲ. ಈಗ ನಾನು ನಿನಗೆ 2 ಲಕ್ಷ ಕೊಟ್ಟನಲ್ಲ, ಅದನ್ನ ನೀನು ನನಗೆ ವಾಪಸ್ ಕೊಡಂಗಿಲ್ಲ. ಅದು ನಿನಗೆ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನಾನು ಏನಾದ್ರೂ ನದಿ ಮಕ್ಕ ನೋಡ್ಬಿಟ್ಟೆ. ಹಾಳಾದ್ ನನ್ನ ಮಗ ಹೇಳೋದು ಕೇಳಿದೆ, ಒಂದು 4 ಲಕ್ಷ ರೂಪಾಯಿ ಆದ್ರೂ ಕೇಳಬಾರ್ದಿತ್ತೆ. ಅದು ನೋಡಿ ದೊರೆಸ್ವಾಮಿಗಳೇ, ಈಗ ನಮ್ಮಿಂದ ನಿಮಗೆ ಯಾವ ತರದ ಸಹಾಯ ಬೇಕಿತ್ತು ಅಂತ ಕೇಳ್ಕೊಳಿಪ್ಪ. ಶಿಷ್ಯ, ನೀನೇ ಹೇಳ್ಬಿಡು. ಅದು ನಮ್ಮ ಸಾಹುಕಾರರು ಜಾಜಿ ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದಾರೆ, ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ತಾವು ಒಟ್ಟು ಮನಸ್ಸು ಮಾಡಿ ಹೂ ಅನ್ಬೇಕು. ಅದು ನೋಡಿ ದೊರೆಸ್ವಾಮಿಗಳೇ, ಈ ವಿಚಾರವಾಗಿ ಯೋಚನೆ ಮಾಡೋದಕ್ಕೆ ನಮಗೆ ಒಂದು ಅರ್ಧ ಸೆಕೆಂಡ್ ಟೈಮ್ ಬೇಕಿತ್ತು. 1 ಸೆಕೆಂಡ್ ತಗೊಳ್ಳಿ. ಹಿಂಗೋಗಿ ಹಿಂಗ್ ಬಂದೇ ಇರಿ. ಅಹೇ 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 ಗಂಡುಗಲೇಶ್ವರ, ನಮ್ಮ ಹೆಂಡ್ರು ಜಾಜಿ ಚಂಬಲ್ದಿ ನೀವು ನನಗೆ ತೇಜೋವಧೆ ಮಾಡ್ಬೇಕು ಅಂತ ಇಷ್ಟೆಲ್ಲ ಆಟ ಕಟ್ತಾ ಇದಾರಲ್ಲ, ಅವ್ರ ದುರಂಕಾರನ ಮಟ್ಟ ಹಾಕೋದಕ್ಕೆ ಇದು ಒಳ್ಳೆ ಸಮಯ. ಇವರನ್ನೇ ಇಟ್ಕೊಂಡು ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ದೊರೆಸ್ವಾಮಿಗಳೇ, ನಾನು ಅರ್ಧ ಅಲ್ಲ 1 ಸೆಕೆಂಡ್ ತಗೊಂಡು ಯೋಚನೆ ಮಾಡಿ ನೋಡಿದೆ. ಆ ಜಾಜಿನ ಮದುವೆ ಆಗೋದಕ್ಕೆ, ನೀವು ಮದುವೆ ಆಗೋದಕ್ಕೆ ನನ್ನ ಕಡೆಯಿಂದ ಯಾವುದೇ ತಕರಾರು ಇಲ್ಲ. ಈ ಮಾತನ್ನ ನೀನೇ ಹೇಳ್ತಾ ಇದೀಯಪ್ಪ. ನೋಡಿ ದೊರೆಸ್ವಾಮಿಗಳೇ, ನಾವು ಹೇಳಿ ಕೇಳಿ ಪಾಳೆಗಾರ ವಂಶದವರು. ಒಂದು ಸಲ ಮಾತು ಕೊಟ್ಟ ಮೇಲೆ ಮುಗಿತು, ಹಿಂದಕ್ಕೆ ಸರಿಯೋ ಮಾತೇ ಇಲ್ಲ. ಆಗ ನಮ್ಮದೊಂದು ಚಿಕ್ಕ ತಕರಾರು. 1 ವಾರದೊಳಗಡೆನೆ ನೀವು ಅವ್ರನ್ನ ಮದುವೆ ಆಗ್ಬಿಡ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಹತ್ರ ಮತ್ತೆ ಮತ್ತೆ ದುಡ್ಡು ಕೇಳೋದಕ್ಕೆ ಅಂತ ನಾನು ಬರ್ತಾನೆ ಇರ್ತೇನೆ. ನೀನು ಒಪ್ಪಿಗೆ ಕೊಟ್ಟಿದ್ಮೇಲೆ 1 ವಾರದಲ್ಲಿ ಮದುವೆ ಮಾಡ್ಕೊಳ್ಳುವ ಜವಾಬ್ದಾರಿ ನಂದು. ಅದು ಒಂದು 100 ರೂಪಾಯಿ ಇದ್ರೆ ಕೊಟ್ಟಿರಿ. ದೊರೆಸ್ವಾಮಿಗಳೇ, ನಿಮ್ಮಿಬ್ರು ಮದುವೆಗೆ ನನ್ನಿಂದ ಬರೋದಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಮುಯಿ ಅಂತ 100 ರೂಪಾಯಿ ಕೊಡ್ತಾ ಇದ್ದೀನಿ, ಇಕ್ಕಬೇಕು. ಥ್ಯಾಂಕ್ ಯು ನಿಮ್ಮ ದಾಂಪತ್ಯಕ್ಕೆ ಶುಭವಾಗಲಿ. ಥ್ಯಾಂಕ್ ಯು. ಶಿಷ್ಯ, ಹೆಂಗೆ? ಸೂಪರ್ ಸಾಕು. ಈಗ ನಾಳೆನೇ ಅವ್ರ ಮನೆಗೆ ಹೋಗಿ ಇನ್ನು ಕೇಳೋ ಶಾಸ್ತ್ರನ ಮುಗಿಸ್ಬಿಡೋಣ. ಪಲ್ಲು ಯಾಳೆ ಹೆಣ್ ಕೇಳೋದಕ್ಕೆಂತ ಬಂದಿದ್ದಾರಮ್ಮ. ನಮ್ಮ ಮನೇಲಿ ಹೆಣ್ಣಿದೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಸಾಹುಕಾರ ದೊರೆಸ್ವಾಮಿ ಅಂದ್ರೆ ಏನ್ ಅನ್ಕೊಂಡಿದ? ಇವ್ರ ಮೂಗು ಪೊಲೀಸ್ ನಾಯಿಗಿಂತ ಚುರುಕು. ಯಾವುದೇ ಮನೆಯಲ್ಲಿ ಮದುವೆ ಆಗಿರೋ ಹುಡುಗಿ ಇದ್ರೆ ಮೊದಲು ಗೊತ್ತಾಗೋದು ಇವ್ರ ಮೂಕೆ. ತುಂಬಾ ಒಳ್ಳೇದಾಯ್ತಪ್ಪ. ನಮ್ಮ ಹುಡುಗಿ ತುಂಬಾ ಒಳ್ಳೆ ಹುಡುಗಿ, ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಚೆನ್ನಾಗಿ ನುಲಿತಾಳೆ. ಸ್ಲಿಮ್ ಆಗಿ ಗೊಂಬೆ ತರ ಇದ್ದಾಳೆ. ನಿಮ್ಮ ಕಣ್ಣಿಗೆ ಅವರು ಸಣ್ಣ ಕಂಡ್ರ ಚಂಪಾ ಬಾಳೆ. ನಿನ್ನ ಮದುವೆ ಆಗೋಕೆ ಸಾಹುಕಾರಲ್ಲಿ ಬಂದಿದ್ದಾಳೆ. ನನ್ನ ಮದುವೆ ಆಗ್ತಿರೋ ಮೂತಿ ಉಪ್ಪಿನಕಾಯಿ ಮೆಟ್ಟಿ ಕಿವಿಗೆ ಒಗ್ಗರಣೆ ಕಾಯಿ ಬಿಟ್ಬಿಟ್ಟಿನಿ. ಯಾಕಮ್ಮ ಕೋಪ? ಮತ್ತಿನೇನ್ರಿ, ನಮ್ಮ ಯಜಮಾನ್ರು ನಮ್ಮ ಮನೇಲೆ ಇರ್ಬೇಕಾದ್ರೆ ಹೆಣ್ಣು ನೋಡಕ್ಕೆ ಅಂತ ಬಂದಿದ್ರಲ್ಲ, ನಿಮ್ಮಿಬ್ರಿಗೂ ನಾಚಿಕೆ ಆಗಲ್ಲ? ಯಜಮಾನ್ರೆ, ಇದು ಫುಲ್ ಲಿವಿಂಗ್ ಟುಗೆದರ್ ಫ್ಯಾಮಿಲಿ. ಈ ಮನೇಲಿ ಇನ್ನೊಬ್ಳು ಇದ್ದಾಳಲ್ಲ, ಊಜಿ. ಅದು ಹೂಜಿ ಅಲ್ಲ, ಜಾಜಿ. ಅವಳು ನನ್ನ ಸೊಸೆ. ಅವಳನ್ನೇ ಮದುವೆ ಮಾಡ್ಕೊಳಕ್ ಬಂದಿರೋದು. ಅಕ್ಕೆ ಪಲ್ಲು, ಯಾಕೆ ಅಷ್ಟು ಜೋರಾಗಿ ಶೌಟ್ ಮಾಡ್ತಾ ಇದ್ಯಾ? ಅಕ್ಕೆ ನಿಮ್ಮನ್ನ ಹುಡ್ಕೊಂಡು ಸಾವುಕಾರರು ಬಂದಿದ್ದಾರೆ. ಸುಂದ್ರಿ, ಅಯ್ಯೋ, ನಾನು ನಿಮ್ಗೆ ಅವತ್ತೇ ಹೇಳಿಲ್ವಾ ನಾನು ಸುಂದ್ರಿ ಅಲ್ಲ ಜಾಜಿ ಅಂತ? ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯ ಆಗಿದೆ. ನಾನು ಜಾರಿ ಬೀಳುವಾಗ ಇವರೇ ನನ್ನ ಬಂದು ಕ್ಯಾಚ್ ಮಾಡಿದ್ದು. ಆವತ್ತಿನಿಂದ ನಾನು ಮೆಂಟಲ್ ಮಂಜಂದರನೇ ಆಗ್ಬಿಟ್ಟಿದ್ದೀನಿ. ನಿಮ್ಗೆ ಮೆಂಟ್ಲ್ ಹಿಡ್ದಿದ್ರೆ ಹೋಗಿ ಹುಚ್ಚಾಸ್ಪತ್ರೆಗೆ ಸೇರ್ಕೊಳ್ಳಿ. ಇಲ್ಲಿ ಯಾಕೆ ಬಂದಿದ್ದೀರಾ? ಡಾಕ್ಟರ್ ಇಲ್ಲಿ ಬರಲ್ಲ. What do you mean? I mean I'm going to marry you. ಏಯ್, ಮುಚ್ಚಳ ಬಾಯಿ. ಆಲ್ರೆಡಿ ಮ್ಯಾರೇಜ್ ಆಗಿದೆ. ನನ್ನ ಹಬಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ನಿಮ್ಮನ್ನ ಅಷ್ಟೇ. ಯಾರು ಕರೀರಿ ನೋಡೋಣ. ಹಬಿ, ದೇವರು ಕೊಟ್ಟ ತಂಗಿ, ಯಾರೋ ಕೆಲ್ಸಕ್ಕೆ ಬಾರದೇ ಇರೋರು ನನ್ನನ್ನು ಕರೆದಂಗಿತ್ತು. ಹಬಿ, I'm sorry, who are you? ಹಬಿ, ನಾನು ನಿನ್ನ ಕೂಗಿದ್ದು. ರೇ, ನೀವು ಯಾವತ್ತೂ ಆ ಪ್ರಶ್ನವ್ರ ಮುಂದೆ ನಾನು ಮತ್ತು ನೀವು ಗಂಡ ಹೆಂಡತಿ ಅಲ್ಲ ಅಂತ ಹೇಳ್ಕೊಂಡ್ರು, ಆ ಕ್ಷಣದಿಂದನೇ ನನ್ನ ಮತ್ತು ನಿಮ್ಮ ಸಂಬಂಧ ನೆಗೆದು ಬೆತ್ತು. ಇದು ಪಾಯಿಂಟ್. ಆ ಸಂಬಂಧನ ಬಿಟ್ಟಾಕಿ ಈ ಸಂಬಂಧನ ಕುದಿಸ್ಬಿಡಿ.
ಬರ್ರಿ. ದೊರಸ್ವಾಮಿಗಳೇ ಕೈನ ಒಂದ್ ಸ್ವಲ್ಪ ಹಿಂಗ್ ಹಿಡ್ಕಳೆ. ತೇಟ್ ಗೋಕುಲದ ಕೃಷ್ಣ ಅದೇ ಇದ್ದಂಗಿದ್ರೆ ಕಣ್ರಿ. ಇಬ್ರು ಮದ್ವೆ ಆಗ್ಬಿಡಿ, ಮಕ್ಳು ಮರಿ ಆಗ್ತವೆ, ಆರ್ಸ್ಕೊಂಡು ಇದ್ದು ಬಿಡಿ. ಸಾಕು ಸುಮ್ಮನಿರಮ್ಮ. ನೀನು ಯಾವಾಗ ಈ ಮನೆ ಕಾಲಿಟ್ಟಿಯೋ ಆಗಿಂದ ನನ್ನ ಮಗನಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ನಿನ್ನಂತ ವೇಸ್ಟ್ ಬಾಡಿ ಇಲ್ಲಿ ಯಾಕಿರ್ಬೇಕು? ರೈಟ್ ರೈಟ್ ಹೇಳು. ನೀವೇನ್ ಯೋಚನೆ ಮಾಡ್ಬೇಡಿ ಮೇಡಮ್, ನಮ್ ಸಾವುಕಾರರು ಭಾರಿ ಕುಳ, ನೀವು ಕೇಳಿದಷ್ಟು ದುಡ್ಡು ಕೊಡ್ತಾರೆ. ಅಮ್ಮ ನೀನು ಬೇಕಾಗಿರೋದು ಇದೆ ತಾನೇ, ಒಪ್ಕೊಂಡ್ಬಿಡು. ಆಕ್ಚುಲಿ ನನಗೊಂದು ಬಿಗ್ ಡ್ರೀಮ್ ಇದೆ. ಆ ಬಿಗ್ ಡ್ರೀಮ್ ಫುಲ್ಫಿಲ್ ಆದ್ಮೇಲೆ ಮ್ಯಾರೇಜ್ ಆಗ್ತೀನಿ. ನಾನು ಫುಲ್ಫಿಲ್ ಮಾಡ್ತೀನಮ್ಮ, ಡೋಂಟ್ ವರಿ. ಇವತ್ತು ಹಣ್ಣು ಕೊಡ್ತೀನಿ, ನಾಳೆ ಬಂದು ಹೆಣ್ಣು ತಗೊಂಡು ಹೋಗ್ತೀನಿ. ಜಾತಿಯವರೇ, ಜಾತಿಯವರೇ, ಪ್ರೀತಿ 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 ಕಳ್ಳೆ ಬೆಳಗ್ಗೆಯಿಂದ ನನಗೆ ಒಂದೇ ಸುಮ್ಮನೆ ಬಲಗಣ್ಣು ಅದರ್ತಾನೆ ಇತ್ತು. ಆಗ್ಲೇ ನಾನು ಅನ್ಕೊಂಡೆ ನಿನ್ನ ತರದವ್ರು ಯಾರಾದ್ರೂ ಒಬ್ರು ಸಿಗ್ತಾರೆ ಅಂತ. ಈ ಮಜ್ಜಿ ಪ್ರೀತಿ ಇಲ್ಲಿ ನನ್ನನ್ನು ಒಬ್ಬನ್ನೇ ಬಿಟ್ಬಿಟ್ಟು ನೀನು ಒಬ್ಬಳೆ ಹೈದರಾಬಾದ್ ನೋಡೋದಕ್ಕೆ ಅಂತ ಹೋಗಿದೆಯಲ್ಲ, ನನ್ನನ್ನು ಕರೆದ್ರೆ ನಾನು ಬಂದು ಅಲ್ಲಿ ನಿನ್ಗೆ ಐಸ್ ಕ್ರೀಮ್ ತಿನ್ನಿಸ್ತಾ ಚಾರ್ಮಿನಾರ್ ತೋರ್ಸಲ್ಲ ಅಂತಿದ್ದೆ. ನಾನು ನೋಡಕ್ ಬಂದಿರೋದು ನಿಮ್ಮನ್ನೆಲ್ಲ, ಜಾತಿಯವ್ರನ್ನ. ಅದೇ ಯಾವ ಪುರುಷಾರ್ಥಕ್ಕೆ ಅವಳನ್ನು ಮೀಟ್ ಮಾಡಕ್ಕೆ ಅಂತ ಬಂದೆ ಪ್ರೀತಿ? ಏನು ನಮ್ಮ ಜಾತಿಯವರು ನಿಮ್ಗೆ ಅವಳಾಗೋಗ್ಬಿಟ್ರಾ? ಯಾವಳೆ ಅವಳು ಜಾಜೆ? ಜಾಜಿ ಅಂತ ಏಕವಚನದಲ್ಲಿ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ತೀನಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರ್ರಿ. ಅಂತ ಹೇಳಲ್ಲ ಅಂತ ಹೇಳು. ನೀವ್ ಮಾಡಿರೋ ಎಡವಟ್ ಕೆಲಸ ರಿಪೇರಿ ಮಾಡ್ಸೋದಕ್ಕೆ ಪ್ರೀತಿನ ಕರ್ಸಿರೋದು. ಬಾಯಿ 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 ಬಿಗಿಡ್ದು ಮಾತಾಡ. ಏನು ಆಡೋ ಮಾತಿಗೆ ಅರ್ಥ ಬೇಡವೆ? ಮನೆಗೆ ಪತ್ರಕರ್ತರ ಕರೆಸಿದ್ದು ನಾನೇ, ನಾನು ಇವರು ಗಂಡ ಹೆಂಡತಿ ಅಲ್ಲ ಅಂತ ಹೇಳಿಕೆ ಕೊಟ್ಟಿದ್ದು ನಾನೇ, ನಾವಿಬ್ರು ಬರೀ ಲಿವಿಂಗ್ ಟುಗೆದರ್ ಶಿಪ್ ಬೆಳೀತಾ ಇದೀವಿ ಅಂತ ಹೇಳಿದ್ದು ನಾನೇ. ಹೌದು ಜಾತಿಯವರೇ, ಆ ಸ್ಟೇಟ್ಮೆಂಟ್ ನಾನು ಓದೆ. ಅಲ್ಲ, ಕಟ್ಕೊಂಡಿರೋ ಗಂಡನೇ ಗಂಡ ಅಲ್ಲ, ಲಿವಿಂಗ್ ಟುಗೆದರ್ ಇದೀವಿ ಅಂತ ಹೇಳಿದ್ರಲ್ಲ, ಯಾಕೆ? ಇಬ್ಬರನ್ನೇ ನೀನು ಆಧಾರವಾಗಿಟ್ಕೋ. ನಾನು ನೀನು ಇಬ್ರು ಬೆಂಗಳೂರು ಬಿಟ್ಟು ಸೀದಾ ಹೈದರಾಬಾದಿಗೆ ಹೋಗೋಣ. ಅದಿಬ್ರು ಮದುವೆ ಆಗೋಣ, ಒಂದು 4 ಜನ ಮಕ್ಕಳನ್ನ ಮಾಡ್ಕೊಳ್ಳೋಣ. ಕನ್ನಡ ಮೀಡಿಯಂ ಸ್ಕೂಲ್ಗೆ ಹಾಕೊಂಡು ನಾವಿಬ್ರು ಸುಖವಾಗಿದ್ದು. ಈಗ ನೀವು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀರ ನಮಗೆ ಪ್ರೀತಿ. ದೊರೆಸ್ವಾಮಿ ಅಂತ ಒಬ್ಬ ರಿಚ್ ಪರ್ಸನ್ ಇದ್ದಾನೆ, ಗೊತ್ತಾ? ಗೊತ್ತು. ಅವನು ನನ್ನನ್ನ ಮದ್ವೆ ಆಗು ಅಂತ ಹಿಂದೆ ಬಿದ್ದಿದ್ದಾನೆ. ಇದರಿಂದ ಹೇಗ್ ಬಚಾವಾಗೋದು ಅಂತ ಐಡಿಯಾ ಕೊಡೋದು ನೀನ್ ಕರ್ಸಿದ್ರೆ ಹೀಗೆ ಮಾತಾಡೋದು. ಒಂದ್ ಕೆಲಸ ಮಾಡಿ ಜಾತಿಯವರೇ, ಅವ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಹೇಳ್ತಾ ನಮ್ಮ ಮಹಿಳಾ ಸಂಘದ ಪ್ರಾಜೆಕ್ಟ್ಗೆಲ್ಲ ಅವನ ಹತ್ರನೇ ದುಡ್ಡು ಕಿತ್ಕೊಂಡ್ಬಿಡೋಣ. ಕೊಟ್ಟು ಕೊಟ್ಟು ಕಡೆಗೊಂಡ್ರೆ ಕ್ವಾಲಿಫೈ ಆಗ್ತಾರೆ. ಆಮೇಲೆ ಅವ್ರನ್ನ ಕಚ್ಚಿಟ್ಟು ಆಸೆ ತಪ್ಪಿದ್ರೆ ಆಯ್ತು. ನೋಡಿ ದೊರೆಸ್ವಾಮಿ ಅವರೇ, ನಮ್ ಜಾಜಿಯವರು ನಿಮ್ಮನ್ನ ಮದ್ವೆ ಆಗಕ್ ಮುಂಚೆ ನಮ್ಮ ಮಹಿಳಾ ಸಂಘದ ಕೆಲವು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಯಾವ್ಯಾವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಮ್ಮ ನಮ್ಮ ಸುಂದರಿ ಅವರು? ಬಡ ಮಕ್ಕಳಿಗೆ ಓದಿಸೋದು, ನಿರಾಶ್ರಿತರಿಗೆ ಮನೆ ಕಟ್ಟಿಸ್ಕೊಡೋದು, ವಿಡೋಸ್ಗೆ ಲೈಫ್ ಕೊಡೋದು, ಈ ತರ. ಈ ಟಾರ್ಗೆಟ್ಸ್ ಎಲ್ಲ ನಾವು ರೀಚ್ ಮಾಡ್ಬೇಕು ಅಂದ್ರೆ ನಮ್ಗೆ 2 ಕೋಟಿ ರೂಪಾಯಿ ಆದ್ರೂ ಬೇಕಾಗುತ್ತೆ. ಈಗ ಹಣ ಅರೇಂಜ್ ಮಾಡ್ಬಿಟ್ರೆ ತಕ್ಷಣ ನಮ್ ಜಾತಿಯವ್ರು ನಿಮ್ಮನ್ನ ಮದ್ವೆ ಆಗ್ಬಿಡ್ತಾರೆ. ಅಷ್ಟೇ ತರಮ್ಮ. ಶಿಷ್ಯ ಚೆಕ್ ಕೊಡು. ಇದು ಬ್ಯಾಂಕ್ ಚೆಕ್ ಬುಕ್. ಎಷ್ಟು ಬೇಕೋ ಅಷ್ಟು ಅದರಲ್ಲಿ ಫಿಲ್ಅಪ್ ಮಾಡಿ ಬ್ಯಾಂಕ್ನಲ್ಲಿ ಹಾಕಿದ್ರೆ ಇಮಿಡಿಯೇಟ್ ಕ್ಯಾಶ್. ನಾಳೆ ರೆಡಿ ಆಗಿರು, ನಾನು ಬಂದು ತಾಲಿ ಕಟ್ಬಿಡ್ತೀನಿ. ಸಾರಿ, ದಯವಿಟ್ಟು ನನ್ನ ಕ್ಷಮಿಸ್ತೀನಿ. ಮೇಲೆ ನೀವು ಮೊದಲು ಜಾಡ್ ಚಂಪಲ್ತೀನಿ ಇವರೇ. ಯಾವ ಕ್ಷಣದಲ್ಲಿ ನೀವು ನನ್ನ ಜೋಡಿ ಪಾತ್ರಗಳನ್ನು ಹಿಡಿದು ಕ್ಷಮಿಸಿಬಿಡಿ ಅಂತ ಕೇಳಿದ್ರು, ಆ ಕ್ಷಣದಲ್ಲೇ ನೀವು ಮಾಡತಕ್ಕಂಥ ಎಲ್ಲ 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 ಸರ್ವ ತಪ್ಪುಗಳನ್ನ ಮಾಫಿ ಮಾಡ್ಬಿಡಿ. ಅಭಿ, ಆ ದೊರೆಸ್ವಾಮಿ ನನಗೆ ಬ್ಲ್ಯಾಕ್ ಚೆಕ್ ಕೊಟ್ಟು ಹೋಗಿದ್ದಾನೆ. ನಾಳೆ ಬಂದು ನನ್ನ ಮ್ಯಾರೇಜ್ ಆಗ್ತಾನಂತೆ. ನಾವ್ ಏನೋ ಮಾಡಕ್ ಹೋಗಿ ಏನೋ ಆಗೋಯ್ತು. ಈಗ ದೊರೆಸ್ವಾಮಿಯಿಂದ ಜಾತಿಯವ್ರನ್ನ ಕಾಪಾಡೋ ಜವಾಬ್ದಾರಿ ನಿಮ್ ಮೇಲೆ ಇದೆ. ಕಾಪಾಡೋದ್ರಿಂದ ನಮಗ್ ಬರೋ ಭಾಗ್ಯನಾದ್ರೂ ಏನು? ಅಭಿ, ನಾನೇ ನಿನ್ನ ಊಟಿಗೆ ಹನಿಮೂನ್ ಕರ್ಕೊಂಡು ಹೋಗ್ತೀನಿ. ಹೆಂಗಿದೆಯಾ ಜ್ಯೂಸು? ಜ್ಯೂಸು ತುಂಬಾ ಚೆನ್ನಾಗಿದೆ. ಊಟ ಕುಡಿ, ಇನ್ನೂ ಮಜಾ ಸಿಗುತ್ತೆ. ನನ್ಗೀಗ ಆಕಾಶದಲ್ಲಿ ತೇಲಾಡ್ದಂಗೆ ಆಗ್ತಾ ಇದೆ. ನಿಮ್ಮ ಯಜಮಾನಪ್ಪ ಇದ್ದಾನಲ್ಲ, ಅದೇ ದೊರೆಸ್ವಾಮಿ ಮನುಷ್ಯ ಹೆಂಗ? ಅಯ್ಯ, ಅವ್ನ್ ಬಿಡಿ ಸ್ವಾಮಿ, ಪಕ್ಕಾ 420. ಕೈಯಲ್ಲಿ ದುಡ್ಡಿದೆ ಅಂತ ಆಡಿದ್ದೆ ಆಟ ಆಗ್ಬಿಟ್ಟಿದೆ ಅವನು. ಅವ್ನು ಮೊದಲೇ ಹೆಂಡತಿ ಗಾಯತ್ರಿನ ಹಳ್ಳಿಲೇ ಬಿಟ್ಬಿಟ್ಟು ಈ ಜಾಜಿ ಅವ್ರನ್ನ ಮದುವೆ ಆಗ್ತೀನಿ ಅಂತ ಹಿಂದೆ ಬಿಟ್ಟಿದ್ದಾನೆ. ಹೌದಾ? ಈ ಹಳೆ ಹೆಂಡತಿ ಅಂತ ಹೇಳ್ದಲ್ಲ, ಅವಳದು ಅಡ್ರೆಸ್ ಏನಾದ್ರೂ ನಿಂಗೆ ಗೊತ್ತೇ? ಅದು ತಾಲಿ ರೆಡಿ. ಜಾಜಿಯಲ್ಲಿ ಅವರು ನಿಮ್ಗೋಸ್ಕರನೇ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಕರಿತೀನಿ, ಇರಿ. ಹೆಣ್ಣು
ಇನ್ನು ಬರಲಿ. ಮದುವೆ ಅಂದ ತಕ್ಷಣ ಎಷ್ಟು ನಾಚಿಕೆ ನೋಡು ಸುಂದ್ರಿ. ಏನ್ರಿ ಮದ್ವೆಗೆ ನನಗ್ ಕೈ ಕೊಟ್ಟಿದ್ದಲ್ಲಿ ಈಗ ಇನ್ನೊಬ್ಳು ಮದ್ವೆ ಆಗ್ತಿದ್ದೀರಾ? ನಿನ್ನ ಯಾರ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಇವರೆಲ್ಲ ವಿಷಯ ಹೇಳಿ ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನ ಅರೆಸ್ಟ್ ಮಾಡಿಸಿ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ರೆ 7 ವರ್ಷ ಅಂದರಾಗ್ಬಿಡ್ತೀಯ ಮಗನೇ. ನಿನ್ನ ಮೂತಿಗೆ ಇನ್ನೊಂದು ಮದುವೆ ಬೇಕಾ? ಸರ್ ಹೊಡಿಬೇಡಿ ಸರ್, ಇನ್ನು ಮುಂದೆ ನನ್ನ ಹೆಂಡತಿ ಜೊತೆಲೆ ಮಾಡ್ತೀನಿ ಸರ್. ಇದೇ ಕೊನೆ. ಇನ್ನೊಂದ್ಸತಿ ಈ ತರ ಕೆಲಸ ಮಾಡಿದ್ಯೋ ನಾನು ಸುಮ್ಮನಿದ್ರು ಈ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಸುಮ್ಮನಿರಲ್ಲ. ಬರ್ತೀವಿ ಸರ್. ಅಲ್ಲ ಎಕ್ಸ್ಕ್ಯೂಸ್ ಮೀ, ನಿಮ್ ಬ್ಲಾಂಕ್ ಚೆಕ್ ನ ತಗೊಂಡ್ ಹೋಗ್ತಾ ಇರಿ. ದೊರೆಸ್ವಾಮಿಗಳೇ, ತಮ್ಮ 2 ಲಕ್ಷ ನೀನೇ ಇಟ್ಕೊಂಡು ಖರ್ಚು ಮಾಡ್ಕೊಳ್ಳ. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಥ್ಯಾಂಕ್ಸ್ ತೆಗೆದು ಪಕ್ಕಕ್ಕಿಡಿ. ನಡ್ರಿ ನನ್ನ ಜೊತೆ ಹನಿಮೂನ್ಗೆ. ಅಭಿ, ನಿಮ್ಗೋಸ್ಕರ ಅಂತಾನೆ ಊಟಿಲಿ ಕಾಟೇಜ್ ನ ಬುಕ್ ಮಾಡಿದೀನಿ. ನೀವೊಬ್ರೆ ಹೋಗಿ ಹನಿಮೂನ್ ಮುಗಿಸ್ಕೊಂಡು ಬನ್ನಿ.